ಹಾಯ್ ಸುಧೀರ್. ಹಾಯ್. ಈಗ ಎಷ್ಟೊಂದು ಜನ ಪೇನ್ ಕಿಲ್ಲರ್ಸು, ಅಸಿಡಿಟಿ ಟ್ಯಾಬ್ಲೆಟ್ಸು ಮತ್ತು ಆಂಟಿಬಯೋಟಿಕ್ಸು ಇದನ್ನು ತುಂಬಾ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ಬಾಡಿಗೆ ಏನು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳ್ಕೊಡ್ತೀರಾ? ಒಳ್ಳೆ 3 ಡ್ರಗ್ ಬಗ್ಗೆ ಕೇಳಿದ್ದೀರಾ ನೀವು. ಯಾವುದು ಅಂದರೆ ಅಸಿಡಿಟಿ ಟ್ಯಾಬ್ಲೆಟ್ಸು ಮತ್ತು ಪೇನ್ ಕಿಲ್ಲರ್ಸು, ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ರಿ. ಇವೆಲ್ಲ ಎಷ್ಟು ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಅನ್ನೆಸೆಸರಿ ಯೂಸೇಜ್ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ಸೊ ಏನಾಗುತ್ತೆ, ಲಾಂಗ್ ಪೀರಿಯಡ್ವರೆಗೂ ಈ ಡ್ರಗ್ಸ್ನ ತೊಗೊತಾ ಹೋದರೆ ಸ್ಲೋಲಿ ಇದ್ರ ಲೆವೆಲ್ಸು ನಮ್ಮ ಬಾಡಿಯಲ್ಲಿ ಅಂದರೆ ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಬಾಡಿ ಏನು ಮಾಡುತ್ತೆ, ಅದು ಜಾಸ್ತಿ ಆಗಿರೋ ಲೆವೆಲ್ಸ್ನ ಎಲ್ಲರೂ ಒಂದು ಕಡೆ ಡಿಸ್ಪೋಸ್ ಮಾಡಲೇಬೇಕು. ಸೊ ಅದಕ್ಕೆ ಬೆಸ್ಟ್ ಪ್ಲೇಸ್ ಅದು ಹುಡ್ಕೋದು ಯಾವುದು ಅಂದರೆ ಕಿಡ್ನೀಸ್. ಸೊ ಬಾಡಿ ನೆಕ್ಸ್ಟ್ ಏನು ಮಾಡುತ್ತೆ, ಕಿಡ್ನಿಯಲ್ಲಿ ಈ ಟ್ಯಾಬ್ಲೆಟ್ಸ್ನ ಅಲ್ಲಿಗೆ ಡಿಸ್ಪೋಸ್ ಮಾಡಿಬಿಡುತ್ತೆ. ಸೊ ಈಗ ಟ್ಯಾಬ್ಲೆಟು ಕಿಡ್ನಿ ಒಳಗೆ ಬಂದಂಗೆ ಆಯಿತು. ಸೊ ಅಲ್ಲಿ ಏನಾಗುತ್ತೆ, ಆ ಟ್ಯಾಬ್ಲೆಟು ಮತ್ತು ನಮ್ಮ ಇಮ್ಯುನಿಟಿ ಇವೆರಡರ ಮಧ್ಯೆ ಜಗಳ ಶುರು ಆಗಿಬಿಡುತ್ತೆ. ಸೊ ನೀವು ಕೇಳಿರ್ತೀರ, ಈ ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತ ಕೇಳಿರ್ತೀರಲ್ವಾ. ಇಲ್ಲಿ ಏನಾಗ್ತಿದೆ, ಇಬ್ಬರು ಜಗಳ ಅಂದರೆ ಟ್ಯಾಬ್ಲೆಟು ಮತ್ತು ಇಮ್ಯುನಿಟಿ ಇಬ್ಬರ ಮಧ್ಯೆ ಜಗಳದಲ್ಲಿ ಮೂರನೇವರು ಅಂದರೆ ಯಾರು, ಕಿಡ್ನಿ ಸೆಲ್ಸ್ಗಳು, ಟ್ಯೂಬ್ಯೂಲ್ ಸೆಲ್ಸ್ ಅಂತೀವಿ ನಾವು, ಅದಕ್ಕೆ ನಷ್ಟ ಆಗುತ್ತೆ. ಸೊ ಏನಾಗುತ್ತೆ, ಈ ಟ್ಯೂಬ್ಯೂಲ್ ಸೆಲ್ಸ್ ಇಂಜುರಿ ಅಂತ ಹೇಳ್ತೀವಲ್ಲ, ಅದು ಆದಾಗೆಲ್ಲ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಷ್ಟು ಹೇಳಿರ್ತಾರೆ ಡಾಕ್ಟರ್ಸು, ಎಷ್ಟು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಷ್ಟನ್ನು ಮಾತ್ರ ಬಳಸಬೇಕು. ಆದಷ್ಟು ಈ ಮೆಡಿಕೇಶನ್ಸ್ದು ಲಿಮಿಟ್ ನಾವೇ ಕಂಟ್ರೋಲಿಗೆ ತಗೊಳ್ಳೋ ಥರ ಟ್ರೈ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.